ಕ್ಲಾಸ್ ಅಲ್ಲಿ ಕೂತ್ಕೊಂಡು ಯಾಕೆ ಇಷ್ಟು ಕಿರ್ಚಾಡ್ತಿದ್ದೀರಾ? ನನಗೆ ಕ್ಲಾಸ್ ಒಳಗಡೆ ಬಂದಂಗಿಲ್ಲ, ಯಾವ್ದೋ ಫಿಶ್ ಮಾರ್ಕೆಟ್ ಗೆ ಬಂದಂಗಿದೆ. ಇದು ನನ್ನ ಕ್ಲಾಸ್ ನ ಫಸ್ಟ್ ಡೇ. ನಾನು ನಿಮ್ಮ ಹೊಸ ಕ್ಲಾಸ್ ಟೀಚರ್. ನನ್ನ ಹೆಸರು ನೀನಾ ಶರ್ಮಾ. ನೀನಾ ಮೇಡಮ್ ನ ಕ್ಲಾಸ್ ಅಲ್ಲಿ ಎಲ್ಲರೂ ನಾರ್ಮಲ್ ಆಗಿರ್ತಾರೆ, ಆದ್ರೆ ಒಬ್ರು ಮಾತ್ರ ನೀನಾ ಮೇಡಮ್ ನ ನೋಡಿ ತುಂಬಾ ಭಯ ಪಡ್ತಿದ್ಲು. ನೀನಾ ಮೇಡಮ್ ನ ನೋಡಿ ಜಿಯಾ ಅಂತಾಳೆ. ನೋಡಕ್ಕೆ ಬಲ್ಲಿ ತರ ಇದಾರೆ, ಇವರ ಆಟಿಟ್ಯೂಡ್ ನೋಡು. ಮೆತ್ತಗ್ ಮಾತಾಡು ಜಿಯಾ, ಒಂದ್ ವೇಳೆ ಮೇಡಮ್ ಕೇಳಿಸ್ಕೊಂಡ್ರೆ. ಏನು ನಿನಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಂಗ್ ಮಾತಾಡ್ತಿದ್ಯಾ ನೀನು? ಅವರಿಬ್ರು ಮಾತಾಡ್ಕೋತಾ ಇದ್ದಾಗ ನೀನಾ ಮೇಡಮ್ ನೋಡ್ಬಿಡ್ತಾರೆ. ಏಯ್, ಏನದು ಗುಸು ಗುಸು ಮಾತಾಡ್ತಿದ್ಯಾ? ಏನು ಬನ್ನಿಲಿ. ನೀನು ಫುಲ್ ಯೂನಿಫಾರ್ಮ್ ಯಾಕೆ ಹಾಕೊಂಡ್ ಬಂದಿಲ್ಲ? ಸ್ಲಿಪ್ಪರ್ಸ್ ಯಾಕೆ ಹಾಕೊಂಡಿದ್ಯಾ? ಮೇಡಮ್, ನಮ್ಮ ಅಪ್ಪ ಹತ್ರ ದುಡ್ಡಿಲ್ಲ ನನಗೆ ಶೂಸ್ ಈಸ್ಕೊಡೋದಕ್ಕೆ. ಅಪ್ಪ ಹತ್ರ ದುಡ್ಡು ಬಂದ್ಮೇಲೆ ಹೊಸ ಶೂ ಈಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡು, ಅದೆಲ್ಲ ನನಗ್ ಗೊತ್ತಿಲ್ಲ. ನಾಳೆ ನೀನ್ ಬರುವಾಗ ಶೂಸ್ ಹಾಕೊಂಡ್ ಬರ್ಲೇಬೇಕು. ಮತ್ತೆ ನಿನ್ಗೆ ಶಿಕ್ಷೆ ಏನಂದ್ರೆ ನೀನು ಗ್ರೌಂಡ್ ಪೂರ್ತಿ ಕ್ಲೀನ್ ಮಾಡ್ಬೇಕು. ಮತ್ತೆ ಪೂರ್ವಿ, ನೀನು ಯಾಕೆ ಫ್ರೀ ಹೇರ್ಸ್ ಬಿಟ್ಟಿದ್ಯಾ ನೀನು? ಅದು ಅದೇ ಮೇಡಮ್, ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ದೆ, ಕೂದಲು ತಣ್ಣಗಿತ್ತು, ಅದಕ್ಕೆ ಹಂಗೆ ಫ್ರೀ ಹೇರ್ಸ್. ಕೋಪದಿಂದ ನೀನಾ ಮೇಡಮ್ ಬ್ಯಾಗ್ ಇಂದ ಸಿಸರ್ಸ್ ತಗೊಂಡು ಅವರ ಕೂದಲನ್ನು ಕಟ್ ಮಾಡ್ಬಿಡ್ತಾರೆ. ಅವಳ ಉದ್ದ ಕೂದಲು ಇವಾಗ ಚಿಕ್ಕದಾಗ್ಬಿಟ್ಟಿರುತ್ತೆ. ದಿನ ಅವಳು ಇದೇ ರೀತಿ ಮಾಡ್ತಿದ್ಲು. ಎಲ್ಲ ಮಕ್ಕಳನ್ನ ಅವಳು ಟಾರ್ಚರ್ ಮಾಡ್ತಿದ್ಲು. ಪೂರ್ವಿಗಂತೂ ಈ ಅತ್ಯಾಚಾರ ದಿನ ಅಭ್ಯಾಸ ಆಗ್ಬಿಟ್ಟಿತ್ತು. ಯಾಕಂದ್ರೆ ನೀನಾ ಅವಳ ಸವತಿ ತಾಯಿ. ಮನೆಯಲ್ಲಿ ಕೂಡ ಪೂರ್ವಿನ ಯಾವಾಗ್ಲೂ ಓಡಿತಿರ್ತಾಳೆ. 8 ವಯಸ್ಸಿನ ಪೂರ್ವಿ ಹತ್ರ ಮನೆ ಕೆಲಸ ಮಾಡಿಸ್ತಿದ್ಲು. ಪೂರ್ವಿ ಅವರ ಅಪ್ಪ ಅವರ ಅಮ್ಮ ತೀರ್ಕೊಂಡ ಸ್ವಲ್ಪ ವರ್ಷದ ನಂತರ ನೀನಾನ ಮದ್ವೆ ಆಗ್ತಾರೆ. ಯಾಕಂದ್ರೆ ಪೂರ್ವಿಗೆ ತಾಯಿ ಪ್ರೀತಿ ಸಿಗ್ಬೇಕು ಅಂತ. ಪೂರ್ವಿ ಅವರಪ್ಪ ನೇವಿ ಆಫೀಸರ್ ಆಗಿರೋದ್ರಿಂದ ಅವರು ಬೇರೆ ಜಾಗದಲ್ಲಿ ಇರ್ತಿದ್ರು. ಅವ್ರಿಗಂತೂ ಈ ಎಲ್ಲಾ ವಿಷಯಗಳ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ನೀನಾ BEd ಕಂಪ್ಲೀಟ್ ಮಾಡಿರ್ತಾಳೆ. ಆಮೇಲೆ ಹೆಂಗೋ ಕಷ್ಟಪಟ್ಟು ಅವಳಿಗೆ ಒಂದು ಸ್ಕೂಲಲ್ಲಿ ಕೆಲಸ ಸಿಗುತ್ತೆ. ಅವಳು ಬೆಳಗ್ಗೆ ಪಾಪ ಚಿಕ್ಕ ಮಗುನ ಎಬ್ಸಿ ಕೆಲಸ ಮಾಡಿಸ್ತಾಳೆ, ಆದ್ರೆ ಅವಳು ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ. ಏ ಪೂರ್ವಿ, ನನಗೆ ಸ್ಯಾಂಡ್ವಿಚ್ ಪ್ಯಾಕ್ ಮಾಡು ಆಯ್ತಾ? ಮತ್ತೆ ನಿನ್ಗೋಸ್ಕರ ರಾತ್ರಿ ಮಿಕ್ಕಿದಲ್ಲ ರೊಟ್ಟಿ ಮತ್ತೆ ಮಿಕ್ಕಿರ ಹಾಲುನ ಪ್ಯಾಕ್ ಮಾಡ್ಕೋ. ರೇಷನ್ ಏನಾದ್ರೂ ಬಿಟ್ಟಿಯಾಗಿ ಬರುತ್ತಾ? ಸರಿ ಹೊಸ ಅಮ್ಮ. ಆಮೇಲೆ ನೀನಾ ನಿದ್ದೆ ಮಾಡ್ಬಿಡ್ತಾಳೆ. ಸ್ಕೂಲ್ಗೆ ಹೋಗಕ್ಕೆ ಹಾಫ್ ಅನ್ ಅವರ್ ಮುಂಚೆ ಎದ್ಬಿಟ್ಟು ರೆಡಿ ಆಗಿ ಅವಳು ಸ್ಕೂಲ್ಗೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ರೆ ಪಾಪ ಮಗು ಮಾತ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿ ಸ್ಕೂಲ್ಗೆ ಬರೋದ್ರಿಂದ ಸ್ವಲ್ಪ ಯಾವಾಗ್ಲೂ ಲೇಟ್ ಆಗ್ತಿತ್ತು. ಕ್ಲಾಸ್ ಅಲ್ಲಿ ಕೂಡ ಪಾಪ ಅವಳಿಗೆ ಪನಿಷ್ಮೆಂಟ್ ಕೊಡ್ತಿದ್ಲು. ಹಿಂಗಿದ್ದಾಗ ಒಂದಿನ, ಪೂರ್ವಿ, ಕ್ಲಾಸ್ ಟೆಸ್ಟ್ ಅಲ್ಲಿ ನಿನಗೆ ಮಾರ್ಕ್ಸ್ ಕಡಿಮೆ ಬಂದಿದೆ, ನೀನು ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ಯಾ. ಆದ್ರೆ ಮೇಡಮ್, ನಾನು ಟೆಸ್ಟ್ ತುಂಬಾ ಚೆನ್ನಾಗಿ ಬರ್ದೆ. ಚೆನ್ನಾಗಿ ಬರೆದ್ರೆ ಏನ್ ಹೇಳಕ್ ಬರ್ತಿದ್ಯಾ? ಬೇಕಂತ ನಾನು ನಿನ್ನ ಫೇಲ್ ಮಾಡಿದ್ದೇನಂತನಾ? ಇಲ್ಲ ಮೇಡಮ್. ನೀನಾ ಮೇಡಮ್ ಮತ್ತೆ ಬೇಕಂತ ಅವಳನ್ನ ಹೊಡಿತಾಳೆ. ಹಿಂಗೆ ಸಮಯ ಕಳೆಯುತ್ತೆ. ಒಂದಿನ ನೀನಾ ಮೇಡಮ್ ಅವರ ಕ್ಲಾಸ್ ಮಕ್ಕಳನ್ನ ಎಲ್ಲಾರನ್ನೂ ಕರ್ಕೊಂಡು ಎಕ್ಸ್ಕರ್ಷನ್ ಹೋಗ್ತಾರೆ. ಅಲ್ಲಿದ್ದ ಗಿಡಗಳಿಂದ ಒಂದು ಹಾವು ಆಚೆ ಬರುತ್ತೆ. ಆ ಹಾವು ಮೇಡಮ್ ನ ಕಚ್ಚಕ್ ಹೋಗಕ್ ಮುಂಚೆನೆ ಪೂರ್ವಿ ಅದನ್ನ ನೋಡ್ಬಿಡ್ತಾಳೆ. ಪೂರ್ವಿ ಆ ಹಾವನ್ನ ಕೈಯಿಂದ ಎತ್ತಿ ಬಿಸಾಕಕ್ ಹೋಗ್ತಾಳೆ. ಆವಾಗ ಆ ಹಾವು ಅವಳನ್ನ ಕಚ್ಬಿಡುತ್ತೆ. ಬೇಗ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಪಾಪ ತುಂಬಾ ಕಷ್ಟಪಟ್ಟು ಅವಳು ಬದುಕ್ತಾಳೆ. ಅವಳಿಗೆ ನೆನಪು ಬಂದ ನಂತರ ನೀನಾ ಮೇಡಮ್ ಅವಳ ಮುಂದೆ ನಿಂತ್ಕೊಂಡು ಕೈ ಮುಗಿದು ಕ್ಷಮಾಪಣೆ ಕೇಳ್ತಾರೆ. ಕ್ಷಮಾಪಣೆ ಕೇಳ್ತಾ ಹೀಗಂತಾಳೆ, ನನ್ನನ್ನ ಕ್ಷಮಿಸು ಪೂರ್ವಿ. ನಾನ್ ನಿನಗೆ ಇವಾಗ್ಲೂ ತಾಯಿ ಪ್ರೀತಿ ಕೊಟ್ಟಿಲ್ಲ. ಯಾವಾಗ್ಲೂ ಬೈತಿದ್ದೆ, ನಿನ್ನ ಹೊಡಿತಿದ್ದೆ. ಆದ್ರೆ ನೀನ್ ಇವತ್ತು ನಿನ್ನ ಪ್ರಾಣ ಕೊಟ್ಟು ನನ್ನ ಕಾಪಾಡಿದ್ಯಾ. ಆದ್ರೆ ಪೂರ್ವಿ ಯಾವತ್ತು ನಿನ್ ಬಗ್ಗೆ ನನ್ನ ಹತ್ರ ಏನು ಹೇಳೇ ಇಲ್ಲ. ಯಾವಾಗ ಅವಳ ಜೊತೆ ನಾನು ಮಾತಾಡಿದ್ರು ನೀನು ತುಂಬಾ ಒಳ್ಳೆಯವಳು ಅಂತ ನನ್ನ ಹತ್ರ ಹೇಳ್ತಾ ಇದ್ಲ ಅವಳು. ಮತ್ತೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಕೆ ಅಂತ ಕೂಡ ನನ್ ಮಗಳು ಎಷ್ಟೆಲ್ಲಾ ಸಹಿಸ್ಕೊಂಡ್ಳು. ಒಂದ್ಸರ್ತಿನೂ ಹೇಳಿಲ್ಲ. ಅಪ್ಪ, ಒಂದ್ಸಲ ಅಮ್ಮನ್ನ ನಾನು ಕಳ್ಕೊಂಡಿದ್ದೀನಿ, ಮತ್ತೆ ಅಮ್ಮನ ಕಳ್ಕೊಳ್ಳೋಕ್ ನಾನು ತಯಾರಾಗಿಲ್ಲ. ಅವಳು ಯಾವಾಗ್ಲೂ ಅವಳ ಮೇಲೆ ಅತ್ಯಾಚಾರ ಮಾಡ್ತಿರ್ಲಿಲ್ಲ. ಮತ್ತೆ ಅವಳನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ಲು. ಮತ್ತು ಆ ಪ್ರೀತಿಯಿಂದ ಪೂರ್ವಿ ಸಂತೋಷವಾಗಿದ್ಲು. ಕ್ಲಾಸ್ ರೂಮ್ ಒಳಗಡೆ ಎಲ್ಲ ಮಕ್ಕಳು ಕೂತ್ಕೊಂಡಿರ್ತಾರೆ. ಒಂದ್ ಬೆಂಚ್ ಮೇಲೆ ಇಬ್ರಿಬ್ರು ಮಕ್ಕಳು ಕೂತಿರ್ತಾರೆ. ಆದ್ರೆ ಇವಳ ಪಕ್ಕದಲ್ಲಿ ಮಾತ್ರ ಯಾರು ಕೂತಿರಲ್ಲ. ಅವಳೊಬ್ಳೇ ಇರ್ತಾಳೆ. ಯಾಕಂದ್ರೆ ಪೂಜಾ ಕಪ್ಪಗಿರ್ತಾಳಲ್ವಾ, ಅದಕ್ಕೆ ಯಾರು ಕೂರಲ್ಲ. ಅಷ್ಟರಲ್ಲೇ ಈಶಾ ಅನ್ನೋಳು ಬರ್ತಾಳೆ. ಅವಳು ಕ್ಲಾಸ್ ಒಳಗಡೆ ಬರ್ತಾಳೆ. ಅರೆ, ಈ ಕ್ಲಾಸ್ ಅಲ್ಲಿ ನನ್ಗಂತ ಜಾಗನೇ ಇಲ್ಲ. ಅರೆ ಈಶಾ, ನನ್ ಪಕ್ಕದಲ್ಲಿ ಜಾಗ ಇದೆ. ಈಶಾ, ಬಾ ನನ್ ಪಕ್ಕದಲ್ಲಿ ಕೂತ್ಕೋ. ಹಾ, ನಿನ್ ಪಕ್ಕದಲ್ಲ? ಅಯ್ಯೋ ಬೇಡಪ್ಪ, ನಿನ್ ಪತ್ರ ಮಾತಾಡ್ಲೂಬಾರ್ದು ಅಂತ ಅಮ್ಮ ಹೇಳಿದಾರೆ. ಇನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಾನ್ ಕಪ್ಪಗಾಗ್ಬಿಡ್ತೀನಿ. ಬೇಡ ಅಮ್ಮ. ದಿನ ಇದೇ ಕೇಳ್ಬೇಕಾಗುತ್ತೆ. ತುಂಬಾ ಬೇಜಾರಾಗತ್ತೆ. ಅವಳು ಸ್ಕೂಲ್ಗೆ ಹೋಗಕ್ಕೂ ಇಷ್ಟ ಇಲ್ಲ. ಮನೆಗೋಗಿ ಅಮ್ಮ ಹತ್ರ ಅಳ್ತಾ ಅವಳು ಹೇಳ್ತಾಳೆ, ಅಮ್ಮ ಅಮ್ಮ, ನಾನು ಸ್ಕೂಲ್ಗೆ ಹೋಗಲ್ಲ ಅಮ್ಮ, ನಾನು ಕಪ್ಪಗಿದ್ದೀನಿ ಅಂತ ಎಲ್ಲರೂ ನನ್ನ ಗೇಲಿ ಮಾಡ್ತಾರೆ, ನಾನು ಹೋಗೋದಿಲ್ಲ ಅಮ್ಮ. ಅರೆ ಪೂಜಾ ಬೇಟಾ, ಬೇಡ ತಾಯಿ, ನೀನೇನು ಯೋಚನೆ ಮಾಡ್ಬೇಡ. ಅಪ್ಪನ್ಗೆ ಟ್ರಾನ್ಸ್ಫರ್ ಆಗಿದೆ, ನಾವು ಬೇರೆ ಹೋಗೋಣ, ಬೇರೆ ಸ್ಕೂಲ್ಗೆ ಹೋಗೋಣ, ಜಾಲಿಯಾಗಿರುತ್ತೆ. ಪೂಜಾಗೆ ಕೇಳಿದ ತಕ್ಷಣ ತುಂಬಾ ಸಂತೋಷ ಆಗುತ್ತೆ. ಮತ್ತೆ
ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಅವರು ಹೊಸ ಜಾಗಕ್ಕೆ ಹೋಗ್ತಾರೆ ಮತ್ತೆ ಅಲ್ಲಿ ಒಂದು ಒಳ್ಳೆ ಸ್ಕೂಲ್ ಅಲ್ಲಿ ಅವರಪ್ಪ ಅಡ್ಮಿಷನ್ ಮಾಡ್ತಾರೆ. ಪೂಜಾ ಒಂದು ಹೊಸ ನಂಬಿಕೆಯಲ್ಲಿ ಸ್ಕೂಲ್ಗೆ ಹೋಗ್ತಾಳೆ. ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಎಲ್ಲರೂ ಅವ್ರ ಹತ್ರ ಮಾತಾಡ್ತಾರೆ ಅಂತ ಅನ್ಕೋತಾಳೆ. ಆದ್ರೆ ಮೊದಲನೇ ದಿನಾನೇ ಎಲ್ಲಾನು ಒಡೆದೋಗ್ಬಿಡುತ್ತೆ. ಇನ್ನ ಬೇರೆ ಕೆಟ್ಟದಾಗಿರುತ್ತೆ. ಅರೆ ಗಾಯ್ಸ್, ಇಲ್ಲಿ ನೋಡಿ ಎಷ್ಟು ಕಪ್ಪಗಿದ್ದಾಳೆ ಅಂತ. ಇಂತ ಹುಡುಗಿರಿಗೆ ಸ್ಕೂಲಲ್ಲಿ ಅಡ್ಮಿಷನ್ ಯಾಕೆ ಕೊಟ್ರು? ಅಯ್ಯೋ ದೇವ್ರೆ, ಅಮಾವಾಸ್ಯೆ ತರ ಇದ್ದಾಳೆ ನೋಡು. ಇವಳ ಮುಖ ನೋಡಿದ್ರೆ ದಿನ ಎಲ್ಲ ನಾಶ ಆಗ್ಬಿಡುತ್ತೆ ಕಣ್ರು. ಅಯ್ಯೋ ದೇವ್ರೆ, ಎಷ್ಟು ಖರಾಬಾಗಿ ಕಾಣ್ತಾಳೆ ಇವಳು. ಎಲ್ಲಾದ್ರೂ ಮಗು ಏನಾದ್ರೂ ರಾತ್ರಿ ನೋಡಿದ್ರೆ ಭೂತ ಅಂತ ಹೆದರ್ಕೊಳ್ಳೋದಷ್ಟೇ. ಕ್ಲಾಸ್ ಅಲ್ಲಿ ಮಕ್ಕಳು ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಅಷ್ಟರಲ್ಲಿ ಮೇಡಮ್ ಒಳಗಡೆ ಬರ್ತಾರೆ. ಸ್ಟೂಡೆಂಟ್ಸ್, ಇವತ್ತು ನಾನು ನಿಮ್ಗೆ ಸರ್ಪ್ರೈಸ್ ಟೆಸ್ಟ್ ಕೊಡೋಣ ಅಂತಿದ್ದೀನಿ. ಎಲ್ಲರೂ ರೆಡಿ ಆಗಿ. ಈ ನೋಡ್ರು, ನಾನು ಹೇಳಿದೆ ಅಲ್ವಾ ಈ ಸರ್ಪ್ರೈಸ್ ಟೆಸ್ಟ್ ಈ ಮುಖ ನೋಡಿದ್ರೆ ಹಿಂಗೆ ಆಗುತ್ತೆ ಅಂತ. ನೋಡು, ಹಂಗೆ ಆಯ್ತು. ಆಗ ಪೂಜಾನ ಟೀಚರ್ ಕರೆದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವಳು ನಮ್ಮ ಹೊಸ ಸ್ಟೂಡೆಂಟ್ ಪೂಜಾ. ಇವಳ ಹತ್ರ ಫ್ರೆಂಡ್ಶಿಪ್ ಮಾಡೋದಕ್ಕೆ ಯಾರು ಇಷ್ಟಪಡ್ತೀರಾ? ಆದ್ರೆ ಯಾರು ಕೈ ಎತ್ತೋದಿಲ್ಲ. ಮತ್ತೆ ಕ್ಲಾಸ್ ಅಲ್ಲಿ ಫ್ರಂಟ್ ಅಲ್ಲಿ ಕೂತಿರೋ ಹುಡುಗಿ ಮೇಡಮ್ ಹತ್ರ ಹೀಗಂತಾಳೆ. ಅವಳ ಹೆಸರು ಪ್ರೀತಿ. ಏನಂತಾಳಂದ್ರೆ, ಮೇಡಮ್, ಇಷ್ಟು ಕಪ್ಪು ಹುಡುಗಿ ಜೊತೆ ಫ್ರೆಂಡ್ಶಿಪ್ ಯಾರು ಮಾಡ್ತಾರೆ? ಆ ಮಾತು ಕೇಳಿ ಪೂಜಾಗೆ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಈ ಸ್ಕೂಲಲ್ಲೂ ಪೂಜಾ ಹತ್ರ ಎಲ್ಲರೂ ಹೀಗೆ ಮಾತಾಡ್ತಾರ. ಇದೇ ಬೇಜಾರಲ್ಲಿ ಇರ್ತಾಳೆ. ಕಪ್ಪಗಿದ್ದಾಳೆ ಅಂತ ಚುಡಾಯಿಸ್ತಾರ. ಕ್ಲಾಸ್ ಆದ್ಮೇಲೆ ಪ್ರೀತಿ ಪೂಜಾ ಹತ್ರ ಬಂದು ಮಾತಾಡ್ತಾಳೆ. ಅರೆ ಅರೆ, ನೋಡ್ರು, ನಮ್ಮ ಅಮಾವಾಸ್ಯೆ ಇಲ್ಲೇ ಇದೆ. ಎಲ್ಲಿ ಹೋಗ್ತಿದ್ದಾಳೆ ನೋಡು. ಯಾರು ಅಡ್ಮಿಷನ್ ಕೊಟ್ರು ಅಂತ ಗೊತ್ತಿಲ್ಲ. ನಿನ್ನಿಂದ ನಮ್ಮ ಹೆಸರೇ ಹಾಳಾಗುತ್ತೆ, ಸ್ಕೂಲಿನ ಹೆಸರು ಹಾಳಾಗುತ್ತೆ. ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಕಪ್ಪಗಿರೋದ್ರಿಂದ ಸ್ಕೂಲ್ ಹೆಸರು ಸ್ಪಾಯ್ಲ್ ಆಗತ್ತಾ? ಏನ್ ಮಾತಾಡ್ತಿದ್ಯಾ ನೀನು? ಏಯ್, ಎಷ್ಟು ಧೈರ್ಯ ನಿನ್ಗೆ? ನನ್ನ ಹತ್ರ ಹೀಗ್ ಮಾತಾಡ್ತೀಯಾ? ನಾನ್ ಯಾರು ಅನ್ಕೊಂಡಿದ್ಯಾ? ಇದು ನನ್ನ ಅಪ್ಪನ ಸ್ಕೂಲು. ನಾನ್ ಅನ್ಕೊಂಡ್ರೆ ನಿನ್ನ ಇವಾಗ್ಲೇ ಸ್ಕೂಲಿಂದ ತೆಗೆದು ಬಿಡ್ತೀನಿ. ನನ್ನ ಹತ್ರ ಭದ್ರವಾಗಿ ಮಾತಾಡು, ಅರ್ಥ ಆಯ್ತಾ? ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಪ್ರೀತಿ ಪೂಜಾನ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಅವತ್ತಿನ ದಿನದಿಂದ ಪೂಜಾನ ಯಾವಾಗ್ಲೂ ಪ್ರೀತಿ ಚುಡಾಯಿಸ್ತಾನೆ ಇದ್ಲು. ಕ್ಲಾಸ್ ರೂಮ್ ಒಳಗಡೆ ಬಂದಿದ ತಕ್ಷಣ ಪಾಪ ಪೂಜಾ ಬ್ಯಾಗ್ ತಗೊಂಡು ಡೆಸ್ಕ್ ಕ್ಲೀನ್ ಮಾಡ್ತಿದ್ಲು. ಮತ್ತೆ ಟಿಫನ್ ನಾನು ಕ್ಲಾಸಲ್ಲಿ ತಿನ್ನಕ್ ಬಿಡ್ತಿರ್ಲಿಲ್ಲ. ಏ ಪೂಜಾ, ನಿನ್ ಕಪ್ ಮುಖ ಇಟ್ಕೊಂಡು ಇಲ್ಲಿ ಕುತ್ಕೊಂಡ್ ತಿನ್ಬೇಡ. ನಿನ್ ಮುಖ ನೋಡ್ತಿದ್ರೆ ನಮ್ಗೆ ಊಟ ಇಳಿಯೋದಿಲ್ಲ. ಪೂಜಾ ದಿನ ಅಳ್ತಾ ಹೋಗಿ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಅಲ್ಲೇ ಊಟ ಮಾಡ್ತಿದ್ಲು. ಪಾಪ ತುಂಬಾನೇ ಅಳ್ತಿದ್ಲು. ಹೇ ದೇವ್ರೆ, ನನ್ನನ್ ಯಾಕಪ್ಪ ಕಪ್ಪಗೊಡ್ಸಿದ್ದೆ ನೀನು? ನಾನ್ ಕಪ್ಪಗಿರೋದು ನನ್ ತಪ್ಪ. ನಾನ್ ಕಪ್ಪಗಿರೋದ್ರಿಂದ ಎಲ್ಲ ನನ್ನ ಚುಡಾಯಿಸ್ತಾರೆ. ಯಾರು ನನ್ ಜೊತೆ ಫ್ರೆಂಡ್ಸ್ ಆಗಿ ಇಷ್ಟ ಇರಲ್ಲ. ಹಿಂಗೆ ಪೂಜಾನ ದಿನಗಳು ಕಳಿತಿರುತ್ತೆ. ಆದ್ರೆ ಅವಳು ತುಂಬಾ ಚೆನ್ನಾಗಿ ಓದೋ ಹುಡುಗಿ. ಅವಳು ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾಳೆ. ತುಂಬಾ ಚೆನ್ನಾಗಿ ಓದಿ ಅವಳು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಆಸೆ. ಕ್ಲಾಸ್ ಅಲ್ಲಿ ಏನ್ ಕ್ವೆಶ್ಚನ್ ಕೇಳಿದ್ರು ಆನ್ಸರ್ ಮಾಡ್ತಿದ್ಲು. ಫೈನಲ್ ಎಕ್ಸಾಮ್ಸ್ ಬರುತ್ತೆ. ಪೂಜಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರ್ತಾಳೆ. ಹೆಡ್ ಟೀಚರ್ನ ಬಳಿ ರಿಪೋರ್ಟ್ ಕಾರ್ಡ್ ಹೋಗಿದ ತಕ್ಷಣ ಅದನ್ನ ನೋಡಿ ಅವರು ಶಾಕ್ ಆಗ್ತಾರೆ. ಪೂಜಾ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾಳೆ, ಆದ್ರೆ ಪ್ರಿನ್ಸಿಪಲ್ ಮಗಳು ಫೇಲ್ ಆಗಿರ್ತಾಳೆ. ಈಗ ನಾನೇನ್ ಮಾಡ್ಲಿ? ಸ್ಕೂಲ್ ನ ಓನರ್ ಜೈಸ್ವಾಲ್ ಅವರ ಮಗಳು ಯಾವಾಗ್ಲೂ ಫಸ್ಟ್ ಬರ್ತಾ ಇದ್ಲಲ್ವಾ? ಬೇರೆ ಯಾರಾದ್ರೂ ಫಸ್ಟ್ ಬಂದ್ರೆ ಅವರಿಗೆ ಕೋಪ ಬರುತ್ತಲ್ವಾ? ಜೈಸ್ವಾಲ್ ಜಿಗೆ ಕಾಲ್ ಮಾಡಿ ಹೆಡ್ ಟೀಚರ್ ಎಲ್ಲ ವಿಷಯ ಹೇಳ್ತಾರೆ. ಆ ವಿಷಯ ಕೇಳಿ ಅವರು ಹೀಗಂತಾರೆ. ಇದು ಹೇಗ್ ಸಾಧ್ಯ? ನನ್ನ ಶಾಲೆಯಲ್ಲಿ ನನ್ನ ಮಗಳು ಫಸ್ಟ್ ಬರೋದಲ್ದೆ ಬೇರೆ ಯಾರಾದ್ರೂ ಬರೋದಾ? ಇದೆಲ್ಲ ಆದ್ರೆ ನಿಮ್ಗೆ ಯಾರಿಗೂ ಸ್ಯಾಲ್ರಿನೇ ಸಿಗಲ್ಲ. ಮತ್ತೆ ಮ್ಯಾಗಝೀನ್ ಅಲ್ಲಿ ಫಸ್ಟ್ ಬರೋ ಪ್ಲೇಸ್ ಅಲ್ಲಿ ನನ್ನ ಮಗಳದೇ ಫೋಟೋ ಇರಬೇಕು. ಅದ್ರ ಮೇಲೆ ಒಬ್ಬ ಕಪ್ಪು ಹುಡುಗಿಯ ಫೋಟೋ ನಮ್ಮ ಮ್ಯಾಗಝೀನ್ ಅಲ್ಲಿ ಬರ್ಬೇಕಾ? ಇದನ್ನೆಲ್ಲ ನೋಡ್ಕೊಂಡು ನೀವೇನ್ ಮಾಡ್ತಿರೋ ಮಾಡಿ. ಹೆಡ್ ಟೀಚರ್ ಯೋಚನೆಯಲ್ಲಿ ಬೀಳ್ತಾರೆ. ಪೂಜಾ ನಂಬರ್ನ ಕಡಿಮೆ ಮಾಡಿ ಇವಳ ಮಾರ್ಕ್ಸ್ ನ ಹೆಚ್ಚು ಮಾಡ್ತಾರೆ. ಮತ್ತೆ ಪ್ರೀತಿ ಫಸ್ಟ್ ಬರ್ತಾಳೆ. ಕ್ಲಾಸ್ ಅಲ್ಲಿ ರಿಸಲ್ಟ್ ಬಂದಾಗ ಪೂಜಾ ನೋಡಿ ಶಾಕ್ ಆಗ್ತಾಳೆ. ಮತ್ತೆ ಹೆಡ್ ಮಾಸ್ಟರ್ ಹತ್ರ ಹೋಗಿ ಎಲ್ಲ ವಿಷಯ ಹೇಳ್ತಾಳೆ. ಹೆಡ್ ಟೀಚರ್, ನಾನು ಪರೀಕ್ಷೆ ಚೆನ್ನಾಗಿ ಮಾಡಿದ್ದೆ, ಆದ್ರೆ ಮಾರ್ಕ್ಸ್ ಕಡಿಮೆ ಬಂದಿದೆ. ಆ ಪ್ರೀತಿ ಚೀಟಿಂಗ್ ಮಾಡಿದಾಳೆ, ಆದ್ರೆ ಅವಳು ಟಾಪರ್ ಆಗಿ ಬಂದಿದ್ದಾಳೆ. ಸಿಕ್ಕಿದ್ದು ಸಿಕ್ಕಿದೆ, ಅದನ್ನೇ ಇಟ್ಕೊಳ್ಬೇಕು ನೀನು. ಪೂಜಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಪ್ರೀತಿ ಎಲ್ಲಾ ವಿಷಯ ಅವರ ಫ್ರೆಂಡ್ಸ್ ಹತ್ರ ಹೇಳಿ ನಗ್ತಾ ಇರೋದು ಕೇಳಿಸ್ಕೊತಾಳೆ. ಅವ್ರ ಅಪ್ಪನ ಭಯಕ್ಕೆ ಪ್ರೀತಿ ಹೆಂಗ್ ಫಸ್ಟ್ ಬಂದ್ಲು ಅಂತ ಹೇಳ್ತಾಳೆ. ಮತ್ತೆ ಪೂಜಾ ಇದೆಲ್ಲ ಕೇಳಿ ಬೇಜಾರಾಗ್ತಾಳೆ. ಪೂಜಾ ಅಳ್ತಾ ಮನೆಗೆ ಹೋಗ್ತಾಳೆ. ಅಮ್ಮ ಅಮ್ಮ, ನಾನು ಯಾಕಮ್ಮ ಕಪ್ಪುಗೊಟ್ಟಿದ್ದು? ಯಾರು ನನ್ನನ್ನ ಪ್ರೀತಿ ಮಾಡಲ್ಲ. ನನ್ನಂದ್ರೆ ಯಾರಿಗೂ ಇಷ್ಟ ಅಲ್ಲ. ನಾನಿದ್ದೀನಲ್ಲ ತಾಯಿ. ಅಮ್ಮ ನೋಡಮ್ಮ, ಬೇರೆ ಯಾರು ಇಲ್ಲ. ಪರೀಕ್ಷೆಯಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದ್ದೆ ಅಮ್ಮ. ನನ್ ಮಾರ್ಕ್ಸ್ ಕಡಿಮೆ ಮಾಡಿ ಪ್ರೀತಿಗೆ ಟಾಪರ್ ಅಂತ ಪೊಸಿಷನ್ ಕೊಟ್ಟಿದ್ದಾರೆ. ನಾನು ಸ್ಕೂಲ್ಗೆ ಹೋಗಲ್ಲಮ್ಮ. ಪೂಜಾ 2 ದಿನ ಸ್ಕೂಲ್ಗೆ ಹೋಗೋದಿಲ್ಲ, ಆದ್ರೆ ಯಾರು ಕೇರ್ ಮಾಡಲ್ಲ. ಅಷ್ಟಲ್ಲೇ ಇಂಟರ್ ಸ್ಕೂಲ್ ಕಾಂಪಿಟೇಷನ್, ಕ್ವಿಜ್ ಕಾಂಪಿಟೇಷನ್ ಬರುತ್ತೆ. ಪೂಜಾನ ಸ್ಕೂಲಿಂದ ಪ್ರೀತಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾಳೆ. ಇವಳ ಸ್ಕೂಲ್ ವಿನ್ ಆಗೋದು ಅವಳ ಕೈಯಲ್ಲೇ ಇತ್ತು. ಆದ್ರೆ ಪ್ರೀತಿಗೆ ಯಾವ ಪ್ರಶ್ನೆಗೂ ಉತ್ತರ ಗೊತ್ತಿಲ್ಲ. ಎಲ್ಲ ರಾಂಗ್ ಆನ್ಸರ್ಸ್ ಅವಳು ಹೇಳ್ತಿದ್ಲು. ಅವರ ಸ್ಕೂಲ್ ಲಾಸ್ಟ್ ಅಲ್ಲಿತ್ತು.
ಹೆಡ್ ಟೀಚರ್ ತುಂಬಾನೇ ಯೋಚನೆಯಲ್ಲಿ ಬೀಳ್ತಾರೆ. ಪ್ರೀತಿಯಿಂದ ಸ್ಕೂಲಿನ ಮಾನ ಮರ್ಯಾದೆ ಹೋಗ್ತಿತ್ತು. ಹೆಡ್ ಟೀಚರ್ ಜೈಶ್ವಾಲ್ ಸರ್ ಹತ್ರ ಪೂಜೆನ ಬಗ್ಗೆ ಮಾತಾಡ್ತಾರೆ. ಸರ್, ನಂಗನ್ಸುತ್ತೆ ನಾವೀ ಕಾಂಪಿಟೇಷನ್ ಸೋತ್ಬಿಡ್ತೀವಿ. ಇಲ್ಲ ಇಲ್ಲ, ನನ್ ಸ್ಕೂಲ್ ಸೋಲಂಗಿಲ್ಲ. ನೀವ್ ಏನ್ ಬೇಕಾದ್ರೂ ಮಾಡಿ, ನನ್ನ ಸ್ಕೂಲು ವಿನ್ ಆಗ್ಬೇಕು. ಹೆಡ್ ಟೀಚರ್ ಆಗ್ಲೇ ಕಾರ್ ತಗೊಂಡು ಪೂಜೆನ ಮನೆಗೆ ಹೋಗ್ತಾರೆ. ಪೂಜಾ, ಹೇಳಮ್ಮ, ಬೇಗ ಹೋಗ್ಬೇಕು. ಹೆಡ್ ಟೀಚರ್ ನೀವಾ? ಇದು ಬರ್ತೀನಿ ಹಂಗಂತ ಹೇಳಿ ಪೂಜಾ ಹೆಡ್ ಟೀಚರ್ ಜೊತೆ ಬರ್ತಾಳೆ. ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕರೆಕ್ಟ್ ಆನ್ಸರ್ಸ್ ಹೇಳ್ತಾಳೆ. ಮತ್ತೆ ಅವ್ರ ಸ್ಕೂಲ್ ಫಸ್ಟ್ ಬರುತ್ತೆ. ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಜೈಶ್ವಾಲ್ ಸರ್ ಅವರೇ ಬಂದು ಅವರು ಸಾರಿ ಹೇಳ್ತಾರೆ. ಮಗು ಪೂಜಾ, ನಾವ್ ನಿಮ್ ಜೊತೆ ತುಂಬಾ ತಪ್ಪಾಗಿ ನಡ್ಕೊಂಡಿದೀವಿ, ಕ್ಷಮೆ ಕೊಡಮ್ಮ. ಹೌದಮ್ಮ, ನನ್ನಿಂದಾನು ತಪ್ಪಾಗಿದೆ. ನೀನೇ ಒಳ್ಳೆ ಹುಡುಗಿ ಸ್ಕೂಲಿದ್ದು. ಪೂಜಾ, ನಾನಿವತ್ತೊಂದು ವಿಷಯ ಅರ್ಥ ಮಾಡ್ಕೊಂಡೆ. ಆಚೆ ಕಾಣಿಸೋ ಸೌಂದರ್ಯದಿಂದ ಏನೂ ಆಗಲ್ಲ ಅಂತ. ನಾವಿಬ್ರು ಇನ್ಮೇಲೆ ಫ್ರೆಂಡ್ಸ್. ನಿಜವಾಗ್ಲೂ ನಾ ಪ್ರೀತಿ? ಹೌದೇ ಹುಚ್ಚಿ? ನಿಜವಾಗ್ಲೂ ಹಂಗಂತ ಹೇಳಿ ಇಬ್ರು ಹಗ್ ಮಾಡ್ಕೋತಾರೆ. ಸ್ಕೂಲ್ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಸಹ ತಗೋತಾಳೆ. ಮತ್ತೆ ಎಲ್ಲರೂ ಅವಳನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಕ್ಲಾಸ್ ಅಲ್ಲಿರೋ ಎಲ್ಲ ಮಕ್ಕಳು ಪೂಜಾ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಪ್ರೀತಿ ಸಹ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ. ಪೂಜಾಗೆ ಎಲ್ಲ ಸಿಗುತ್ತೆ. ಹಿಂಗೆ ಸಂತೋಷವಾಗಿ ಜೀವನ ಸಾಗಿಸ್ತಿರ್ತಾಳೆ.